ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಹರಿಗೆ ಅವಳ ಫ್ರೆಂಡ್ ಅಂತ ಮಾಡ್ಕೊಂಡಿದ್ದಾನೆ, ಅನಿತಾ ಅಂತ. ಅವಳದು ಬರ್ತಡೇ ಅಂತೇಳ್ಬಿಟ್ಟು ಇವತ್ತು ನೀವು ಬರಲೇಬೇಕು ಅಂತೇಳಿ ಅವನಿಗೆ ಫೋನ್ ಮಾಡ್ತಾಳೆ. ಸರಿ, ಎಲ್ಲಿ ಸಿಗ್ತೀರಾ ಅಂತ. ಇಂಥ ಕಡೆ ಸಿಗ್ತೀನಿ ಅಂದರೆ ಇವನು ಅಲ್ಲಿಗೆ ಕಾರ್ ತಗೊಂಡು ಹೋಗ್ತಾನೆ. ಕಾರ್ ತಗೊಂಡು ಹೋಗಿ, ಅನಿತವ್ರು ಎಷ್ಟೊತ್ತಿಂದ ಕಾಯ್ತಾಯಿದ್ರಿ ಅಂದರೆ, ತುಂಬ ಹೊತ್ತಾಯಿತು ನಾನು ಇಲ್ಲೇ ಕಾಯ್ತಾಯಿದ್ದೀನಿ ಅಂತ. ಆಮೇಲೆ ಸರಿ ಮಾತಾಡಾಯಿತು. ಇವತ್ತು ಎಲ್ಲರೂ ಲಾಂಗ್ ಹೋಗೋಣ, ಡ್ರೈವ್ ಹೋಗೋಣ ಅಂತಾಳೆ. ಇಲ್ಲ ಬೇಡ ಅಂತಾನೆ. ಹೋಟೆಲಿಗೆ ಹೋಗೋಣ ಅಂತಾಳೆ, ಬೇಡ ಅಂತಾನೆ. ಮತ್ತು ಏನಾದ್ರು ಮಾತಾಡಿ ಅಂತಾಳೆ. ಏನು ಮಾತಾಡೋದು, ಏನಿಲ್ಲ ಅಂತ. ಆಮೇಲೆ ಹತ್ರ ಹೋಗ್ತಾಳೆ, ಅವನು ದೂರ ಹೋಗ್ತಾನೆ. ಯಾಕೆ ಅಷ್ಟು ದೂರ ಹೋಗ್ತಿರಲ್ಲ, ನಾನು ಮಾತಾಡ್ಸಿದ್ರು ಮಾತೇ ಆಡೋದು ಕಷ್ಟ ಅಲ್ಲ ನೀವು, ಯಾಕೆ ಅಂತ ಕೇಳ್ತಾಳೆ. ಇಲ್ಲ ಹಂಗೇನಿಲ್ಲ ಅಂತಾನೆ. ಆಮೇಲೆ ಸರಿ ಇವತ್ತೆಲ್ಲಿ ಹೋಗಿದ್ರಿ ಅಂತಾಳೆ. ಇವತ್ತೆಲ್ಲೂ ಇಲ್ಲ, ಹೀಗೆ ಕಾರು ಯಾರ್ದೋ ಬಾಡಿಗೆ ಇರುತ್ತೆ, ಹೋಗಬೇಕು ಅಂತ ಹೇಳ್ತಾನೆ. ಆಮೇಲೆ ಇವತ್ತು ಸಂಜೆ ನನ್ನ ಬರ್ಡೇ ಇದೆ, ಬರ್ಡೇಗೆ ನೀವು ಬರಬೇಕು ಅಂತಾಳೆ. ಬರ್ಡೇಗ ಇಲ್ಲ, ಇಲ್ಲ ನೀವು ಇಲ್ಲ ಅನ್ನೋಂಗೆ ಇಲ್ಲ, ಬರಲೇಬೇಕು ಅಂತ ಹೇಳ್ತಾಳೆ. ನಮ್ಮ ಮನೆಯಲ್ಲೇ ಚಿಕ್ಕದಾಗಿ ಇಟ್ಕೊಂಡಿದ್ದೀವಿ, ಅಲ್ಲಿಗೆ ಬರಬೇಕು ನೀವು ಅಂತ. ಆಮೇಲೆ ವಿಧಿ ಇಲ್ಲ ಅಷ್ಟೊಂದು ಕೇಳ್ಕೊಳ್ತಾವಳಂತ, ಆಯಿತು ಹ್ಞೂ ಅಂತಾನೆ. ಆಮೇಲೆ ಬನ್ನಿ ಮತ್ತೆ ಹೋಗೋಣ ಅಂತ. ಸರಿ ಎಲ್ಲಿಗೆ ಅಂತಾನೆ. ಹೋಗಲಿ ನಮ್ಮ ಮನೆ ಹತ್ರಕ್ಕಾರ ಡ್ರಾಪ್ ಮಾಡಿ ಅಂತ ಕೇಳ್ತಾಳೆ. ಆವಾಗ ಸರಿ ಅಂತೇಳ್ಬಿಟ್ಟು ಮನೆ ಹತ್ರಕ್ಕೆ ಡ್ರಾಪ್ ಮಾಡೋಕ್ಕೆ ಒಪ್ಕೊಂಡೇ ಇಲ್ಲ ಅವನಿನ್ನು. ಇವಳೇ ಹೋಗಿ ಕಾರಲ್ಲಿ ಕೂತ್ಬಿಡ್ತಾಳೆ. ಕಾರಲ್ಲಿ ಕೂತ ತಕ್ಷಣ ಅವನು ಇನ್ನೇನು ಮಾಡ್ತಾನೆ, ವಿಧಿ ಇಲ್ದಲೆ ಕರ್ಕೊಂಡು ಹೋಗಲೇಬೇಕಾಗುತ್ತೆ. ಕರ್ಕೊಂಡೋಗಿ ಮನೆ ಹತ್ರ ಇಳಿಸ್ಬಿಟ್ಟು ಹೋಗ್ತಾನೆ. ಅಯ್ಯಪ್ಪ ಸದ್ಯ ಬಚಾವಾದೆ ಅಂದ್ಕೊಂಡು ಹೋಗಿರ್ತಾನೆ. ಸಂಜೆ ಮಿಸ್ ಮಾಡೋಂಗಿಲ್ಲ, ಬರಲೇಬೇಕು ಅಂತ ಹೇಳಿರ್ತಾಳೆ. ಆಯಿತು ಅಂತೇಳಿ ಒಪ್ಕೊಂಡು ಹೋಗಿರ್ತಾನೆ. ಸಂಜೆ ಏನು ಮಾಡೋದು, ಹೋಗೋದೋ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಚಂದನ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾಳೆ. ಮಾಯಿ ಅಲ್ಲಿ ಕೂತ್ಕೊಂಡು ಗೇಮ್ ಆಡ್ತಾಯಿರ್ತಾನೆ. ಹೊಡಿಯೋ ತೆಗಿಯೋ ಅಂದ್ಕೊಂಡು. ಆವಾಗ ಚಂದನ ಕೇಳ್ತಾಳೆ, ಅಲ್ಲ ಕಣೋ ಮಾಯಿ, ಗೇಮ್ ಆಡ್ತೀಯಲ್ಲ ಅದರಿಂದ ಏನು ಬರುತ್ತೋ ಅಂತ. ಏನಿಲ್ಲ, ಅದಕ್ಕೆ ಸುಮ್ಮನೆ ನೋಡ್ತಾ ಸುಮ್ಮನೆ ಕೂತಿರೋದ್ರ ಬದಲು ಆಡ್ತಾಯಿರ್ತೀನಿ ಅಂತಾನೆ. ಆಮೇಲೆ ಅವಳು ಫೋನ್ ಮಾಡಿ ಮಹಿಮಗೆ ಹೇಳ್ತಾ ಇರ್ತಾಳೆ, ಹಿಂಗಿರಬೇಕು ಹಾಗಿರಬೇಕು, ಲವರ್ ಹತ್ರ ಹಿಂಗೆ ನಡ್ಕೋಬೇಕು ಹಂಗೆ ನಡ್ಕೋಬೇಕು ಅಂತ ಈ ಥರ ಹೇಳ್ತಾ ಇರ್ತಾಳೆ. ಇದನ್ನೇನು ಹರಿ ಹೆಂಗೆ ತಿಳ್ಕೊಂಡ ಅಂದರೆ, ಅವಳು ಯಾರೋ ಬಾಸ್ ಹತ್ರ ಮಾತಾಡ್ತಿದ್ದಾಳೆ ಈ ಥರ ಅಂತೇಳಿ ಅವನು ತಿಳ್ಕೊಂಡ್ಬಿಡ್ತಾನೆ. ತಿಳ್ಕೊಂಡು ಸರಿ ಅಂತೇಳ್ಬಿಟ್ಟು, ಯಾರ ಹತ್ರ ಮಾತಾಡ್ತಿದ್ದಾರೆ ಮೇಡಮ್ಮು, ಬಾಸ್ ಹತ್ರನೇ ಮಾತಾಡ್ತಿರ್ಬೇಕು, ಉರ್ಸ್ಬೇಕು ಅವರಿಗೆ ಅಂತೇಳ್ಬಿಟ್ಟು, ಇವನು ಸಂಜೆ ಹೇಳಿದ್ಲಲ್ಲ ಬರಬೇಕು ನೀವು ಬರ್ಡೇಗೆ ಅಂತೇಳ್ಬಿಟ್ಟು 3 ಶರ್ಟ್ ತೊಗೊಂಡು ಬರ್ತಾನೆ. 3 ಶರ್ಟ್ ತೊಗೊಂಡು ಬಂದುಬಿಟ್ಟು, ಮಾಯಿ ಇದು 3ರಲ್ಲಿ ಯಾವ್ದು ಚೆನ್ನಾಗಿದೆಯೋ ತೋರಿಸು ಅಂತಾನೆ. ಯಾವುದು ಚೆನ್ನಾಗಿಲ್ಲ ಹೋಗೋಣ ಅಂತ. ಹೇಳೋ ಯಾವ್ದು ಚೆನ್ನಾಗಿದೆ ಅಂತ. ಯಾವ್ದು ಚೆನ್ನಾಗಿದೆ ಅಂದರೆ ಅದನ್ನು ಒಂದು ಕೇಸರಿ ಕಲರ್ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಅದನ್ನು ಹಾಕ್ಕೊಳ್ತಾನೆ. ಹಾಕ್ಕೊಂಡು, ನಾವು ಅನಿತಾ ಮನೆಗೆ ಇವತ್ತು ಬರ್ತಡೇ ಇದೆ ಅನಿತನ ಮನೆಗೆ ಹೋಗ್ತಾಯಿದ್ದೀನಿ ಅಂತ. ಆಮೇಲೆ ಚಂದನಿಗೆ ಸಿಟ್ಟು ಬರ್ತಾ ಇರುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ತಾಳೆ. ಸರಿ ಮಾಯಿ. ಆಮೇಲೆ ಕೇಳ್ತಾನೆ, ಯಾರು ನಿಮಗೆ ಫೋನ್ ಮಾಡಿದ್ದು, ಏನೋ ಮಾತಾಡ್ತಾಯಿದ್ರಿ ಲವ್ ಗಿವ್ ಅಂತೇಳ್ಬಿಟ್ಟು ಅಂತಾನೆ. ಇವನು ಅದ್ರ ಬಗ್ಗೆ ಇಂಪ್ರೆಸ್ ಆಗಿದ್ದಾನೆ ಅಂತೇಳ್ಬಿಟ್ಟು, ಹೌದು ನಿಮ್ಮ ಬಾಸ ಮಾತಾಡ್ತಿದ್ದು ಹೌದು ಅಂತ ಹೇಳ್ತಾಳೆ. ಕಾಫಿಗೆ ಹೋಗೋಣ ಬಾ ಅಂತ ಅಂದಿದ್ರು, ಹೋಗಲಿಲ್ಲ, ಬಂದೆ ಅಂತ. ಆಮೇಲೆ ಒಂದು ಲೋಟ ಕಾಫಿ ಏನಾರು ಕುಡಿತೀರಾ ಅಂತ ಕೇಳ್ತಾನೆ. ಅದಕ್ಕೆ ಇವಾಗ ತಾನೇ ಬಂದಿದ್ದೀನಿ, ಬೇಕು ಅಂತಾಳೆ. ಮತ್ತು ಹಂಗಾದ್ರೆ ಹೋಗಿ ನನಗೊಂದು ಲೋಟ ಮಾಡ್ಕೊಬನ್ನಿ, ನಿಮಗೊಂದು ಲೋಟ ನನಗೊಂದು ಲೋಟ ಮಾಡ್ಕೊಬನ್ನಿ, ನಾನು ಈಗ ತಾನೇ ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗಿ ನನ್ನ ಕೈಲಾಗಲ್ಲ ಕಾಫಿ ಮಾಡೋಕ್ಕೆ ಅಂತಾಳೆ. ಮತ್ತು ಇನ್ನೇನು ನಾನು ಹೋಗಿ ಮಾಡಲಾ ಅಂತಾನೆ. ಆಮೇಲೆ ಕಾಫಿನೂ ಇಲ್ಲ ಏನಿಲ್ಲ. ಮೈಗೆ ಚಂದನ ಏನೋ ಹೇಳೋಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಇವ್ರಿಗೆ ಮಾಡ್ತೀನಿ ಬುದ್ಧಿ ಕಲಿಸ್ತೀನಿ ಅಂತ ಹೋಗಿ ಇವನು ಶರ್ಟೆಲ್ಲ ತಂದು ಬೇರೆ ಶರ್ಟ್ ಹಾಕ್ಕೊಂಡು
ನಮಗೂ ಸಂಜೆ ಬರ್ಡೇ ಪಾರ್ಟಿ ಇದೆಯಪ್ಪೋ, ನಾವು ಹೋಗ್ತಾಯಿದ್ದೀವಿ ಈಗ ಅಂಥೇಳಿ ಅವಳಿಗೆ ಉರ್ಸೋಕ್ಕೋಸ್ಕರ ಇವನಂತಾನೆ, ಇವಳಿಗೆ ಉರ್ಸೋಕ್ಕೋಸ್ಕರ ಅವಳು ಅಂತಾಳೆ. ಹೀಗೆ ಅವಳದ್ದೇನೂ ಇರಲ್ಲ ಪಾಪ. ಅವಳು ಮಹಿಮಗೆ ಫೋನ್ ಮಾಡಿಕೊಂಡು ಲವ್ ಹೆಂಗೆ ಮಾಡಬೇಕು ಏನು ಅಂತೇಳಿ ಮುತ್ತು ಅಣ್ಣನ ಜೊತೆ ಹಿಂಗೆ ನಡ್ಕೋಬೇಕು ಅದನ್ನು ಹೇಳ್ತಿರ್ತಾಳೆ. ಹೆಸ್ರುಗಳು ಹೇಳಲ್ಲ. ಇವನು ಅದನ್ನು ತಪ್ಪು ತಿಳ್ಕೊಂಡಿರ್ತಾನೆ. ಇವನು ನೋಡಿದ್ರೆ ಪಕ್ಕ ಹೋಗಿ ತಗ್ಲಾಕೊಂಡಿದ್ದಾನೆ ಇವಾಗ. ಆಮೇಲೆ ಅಲ್ಲಿ ಹೋಗ್ತಾನೆ ಬರ್ತಡೇ ಪಾರ್ಟಿಗೆ. ಅಲ್ಲಿ ಹೋದ್ರೂ ಮನೆ ಎಲ್ಲಿ ಅಂತ ಗೊತ್ತಾಗಲ್ಲ. ಕೊನೆಗೆ ಫೋನ್ ಮಾಡ್ತಾನೆ ಕಾರ್ ನಿಲ್ಲಿಸ್ಕೊಂಡು, ಅನಿತಾ ಅವರೇ ಎಲ್ಲಿ ಮನೆ ಬರುತ್ತೆ, ಇಲ್ಲೇ ಬಂದಿದ್ದೀನಿ, ನೀವು ಕಳಿಸಿದ ಲೊಕೇಶನಿಗೆ ಬಂದಿದ್ದೀನಿ ಅಂತ. ಸರಿ ಅಲ್ಲೇ ಇರಿ ಬಂದೆ ಅಂತೇಳ್ಬಿಟ್ಟು ಅವಳು ಏನೇ 5 ಗಂಟೆಯಿಂದ ಬರ್ತಾರೆ ಕೇಕ್ ಕಟ್ ಮಾಡೋಕ್ಕಿಂತ ಇನ್ನೂ ಬರಲಿಲ್ಲ, ಕಟ್ ಮಾಡೋಣ ಕೇಕು ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಬರ್ತಾರೆ ಇರು ಬರ್ತಾರೆ ಅಂತ ಹಂಗೆ ಸತಾಯಿಸ್ತಲೇ ಇರ್ತಾಳೆ. ಆಮೇಲೆ ಕೊನೆ ಪಕ್ಷ ಬಂದರು ಅಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಬರ್ತಾಳೆ. ಕರ್ಕೊಬಂದು ಕೈಯೇ ಬಿಡಲ್ಲ ಅಂತಾಳೆ. ಕೈ ಹಿಡ್ಕೊಂಡೇ ಇರ್ತಾಳೆ. ಹೇಳ್ಬಿಟ್ಟಿದ್ದಾಳೆ ಎಲ್ಲರಿಗೂ ನನ್ನ ಲವ್ವರು ಅಂತ. ಕೈ ಹಿಡ್ಕೊಂಡೇ ಇರ್ತಾಳೆ. ಎಷ್ಟು ಇದು ಮಾಡಿದ್ರೂ ಕೈ ಬಿಡಲ್ಲ. ಬಿಡಿ ಅನಿತವ್ರೆ ಕೈ ಬಿಡಿ ಅಂತಲೇ ಕೈಯೇ ಬಿಡಲ್ಲ. ಅವನು ಎಳೆದು ನಿಲ್ಲಿಸ್ಕೋತಾಳೆ. ಫೋಟೋಕ್ಕೂ ನಿಲ್ಲಿಸ್ಕೋತಾಳೆ, ಎಳೆದು ನಿಲ್ಲಿಸ್ಕೋತಾಳೆ. ಆವಾಗ ಅವನ ಜೊತೆ ಅವಳ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬರ್ತಡೇಗೆ ಗಿಫ್ಟ್ ಏನೂ ತಂದಿಲ್ವೇನೆ ನಿನಗೆ ನಿನ್ನ ಬಾಯ್ ಫ್ರೆಂಡು ಅಂತ. ಆಮೇಲೆ ಏನೂ ತರಲಿಲ್ವಾ ಗಿಫ್ಟು ಅಂತ ಕೇಳ್ತಾಳೆ. ಅವನು ಏನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆವಾಗ ಅವಳಿಗೆ ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಬಚಾವಾಗಿ ಓಡಿದ್ರೆ ಸಾಕು ಅನ್ನಂಗಾಗಿರುತ್ತೆ. ಆಮೇಲೆ ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿಂದ ಬರ್ತಾನೆ. ಬಂದು ಕಾರಲ್ಲಿ ಕೂತ್ಕೊಂಡು ಮನೆಗೆ ಬರ್ತಾನೆ. ಅಯ್ಯಪ್ಪ ಸಾಕಾಗೋಯ್ತು, ಹೆಂಗೋ ತಪ್ಪಿಸ್ಕೊಬಿಟ್ಟೆ ಅಂತೇಳ್ಬಿಟ್ಟು. ನಾಳೆ ಮತ್ತೆ ಅವಳು ಟಾರ್ಚರ್ ಕೊಡ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.